ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಾವೊಬ್ಬರಿಗೆ ಅರ್ಥವಾಗಿಲ್ಲ ಎಂದು ಕೊರಗುವುದಕ್ಕಿಂತ ನಾವೇ ಅವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದುಕೊಂಡು ಇರುವುದೇ ಉತ್ತಮ. ನಿಮ್ಮ ಸಹಾಯ ಬಯಸಿ ಬಂದ ವ್ಯಕ್ತಿಗೆ ನಿಮ್ಮ ಮನೆಯ ಬಾಗಿಲಲ್ಲಿ ನಿಲ್ಲಿಸಿ ಅವಮಾನಿಸಬೇಡಿ. ಯಾಕಂದ್ರೆ ದೇವರು ಭಿಕ್ಷೆ ಪಾತ್ರೆಯನ್ನು ಬದಲಿಸುವಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಸರಿ ತಪ್ಪುಗಳನ್ನು ಹುಡುಕುತ್ತಾ ಕುಂತರೆ ಯಾವ ಸಂಬಂಧವೂ ಉಳಿಯೋದಿಲ್ಲ. ನಂಬಿಕೆಯಿಂದ ಜೊತೆಗಿದ್ದರೆ ಯಾವ ಸಂಬಂಧವೂ ದೂರ ಆಗೋದಿಲ್ಲ. ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಕೇವಲ ಹಣ ಸಂಪತ್ತು ಮಾತ್ರವಲ್ಲ. ಕೆಲವೊಮ್ಮೆ ನಿಮ್ಮ ಹೆತ್ತವರ ಒಳ್ಳೆಯ ಹೆಸರು ಕೂಡ ಆಸ್ತಿಗಿಂತ ದೊಡ್ಡದಾಗಿರ್ತದೆ. ಸಿಹಿ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರ್ತದೆ. ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಾ ಇರ್ತದೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಾ ಇರ್ತಾನೆ, ಜ್ಞಾನಿ ಮೌನವಾಗಿರ್ತಾನೆ. ದಿನವೆಲ್ಲ ದುಡಿದು ಬಂದ ಜೀವಕ್ಕೆ ಸ್ವಲ್ಪ ನೆಮ್ಮದಿ ಖುಷಿ ಕೊಡುವುದು ಕುಟುಂಬ, ಮನೆ ಮತ್ತು ನಿದ್ದೆ ಮಾತ್ರ. ಜೀವನ ನಿತ್ಯ ಕಲಿಸುವ ಪಾಠಶಾಲೆ. ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ, ದುರ್ಜನರಿಂದ ನೋವಿನ ಪಾಠ ಕಲಿಕೆ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ. ನಂಬಿಕೆ ಎಂದರೆ ಸೂರ್ಯನ ಹಾಗಿರಬೇಕು. ಸಂಜೆ ಮುಳುಗಿದ್ರೆ ನಾಳೆ ಮತ್ತೆ ಬಂದೇ ಬರುತ್ತಾನೆ ಅನ್ನುವಂತೆ. ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೂ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ವಿಧಿ ಮುಂದೆ ಎಂತಹ ನಿಧಿ ಇಟ್ಟರೂ ಪ್ರಯೋಜನವಿಲ್ಲ. ಬೇಡುವ ಕೈ ದೇವರ ಹತ್ತಿರ ಇರಬೇಕೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ತಿರ ಇರಬಾರದು. ಜೀವನದಲ್ಲಿ ಯಾರನ್ನು ಕೀಳಾಗಿ ನೋಡಬೇಡಿ. ಯಾಕಂದ್ರೆ 5 ರೂಪಾಯಿ ಪೆನ್ನು ಕೂಡ 5 ಕೋಟಿ ಚೆಕ್ ಬರೆಯುತ್ತೆ. ಒಳ್ಳೆಯ ದಿನ ಬರಬೇಕಂದ್ರೆ ಸ್ವಲ್ಪ ಕೆಟ್ಟ ದಿನಗಳ ಜೊತೆ ಕಾಲ ಕಳೆಯಲೇಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.